ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ವೀಡಿಯೋ ಅಂತಂದರೆ, ನಿನ್ನೆ ನನ್ನ ತಂಗಿ ಒಂದು ಚಾಲೆಂಜ್ ಕೊಟ್ಟಿದ್ದೆ, ಸ್ಪೈಸಿ ಚಾಲೆಂಜು. ಅದು ತಿಂದು ಪಾಪ ರಾತ್ರಿ ಎಲ್ಲ ಎದೆ ಉರಿ ಫುಲ್ಲು ಗಂಟ್ಲೆಲ್ಲ ಉರಿ, ತುಟಿ ಎಲ್ಲ ಉರಿ, ಫುಲ್ಲು ವಾಮಿಟ್ ಎಲ್ಲ ಮಾಡ್ಕೊಂಡಿದ್ದಾಳೆ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಪಾಪ. ಅದಕ್ಕೆ ಅವಳು ಖುಷಿ ಪಡ್ಸೋಕ್ಕೋಸ್ಕರ ಇವತ್ತು ಅವಳಿಗೆ ಕೊಬ್ಬರಿ ಮಿಠಾಯಿ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಕೊಬ್ಬರಿ ಮಿಠಾಯಿ ಮಾಡಿ ಕೊಡ್ತೀನಿ ಪಾಪ, ತಿನ್ನಲಿ. ಕೊಬ್ಬರಿ ಮಿಠಾಯಿ ತಿಂದು ಖುಷಿ ಪಡಲಿ. ಇನ್ನೊಂದು 2 ದಿನ ಇರ್ತಾವೆ ಪಾಪ ಹೊಂಡೈಕಾಯಿ ಗಂಡನ ಮನೆಗೆ. ಪಾಪ ಫುಲ್ಲು ಎದೆ ಉರಿ ಎಲ್ಲ ಇದಾಗ್ಬಿಟ್ಟೈತೆ. ಅದಕ್ಕೆ ಕೊಬ್ಬರಿ ನಿನ್ನೆ ತಿಂದಿರೋದಕ್ಕೆ ಬಾಯೆಲ್ಲ ಉರಿ, ಎದೆ ಉರಿ. ಯಾಕೆ ಹೇಳ್ತೀರಾ ಆ ಥರ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಅಣ್ಣ ಕೊಬ್ಬರಿ ಮಿಠಾಯಿ ಮಾಡಿಕೊಡ್ತಾ ಇದ್ದಾನೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಓಕೆ, ಕೊಬ್ಬರಿ ಮಿಠಾಯಿ ಮಾಡ್ತೀವಿ, ಮಿಠಾಯಿ ಮಾಡ್ತೀವಿ. 4 ಕೊಬ್ಬರಿ ಇದೆ, 4 ಕೊಬ್ಬರಿ ಇದೆ ಅಷ್ಟೇ. 4 ಕೊಬ್ಬರಿ ಇದೆ. ಫಸ್ಟೇ ತುರಿದ್ಬಿಟ್ಟಿದ್ದೀನಿ, ಮೀಡಿಯಮ್ ಇದರಲ್ಲಿ ತುರಿದಿದ್ದೀನಿ. ಕೊಬ್ಬರಿ ಎಲ್ಲ ತುರಿದಾಗಿದೆ, ಜಾಸ್ತಿ ಇನ್ನೇನು ಕೆಲಸ ಹಿಡಿಯೋದು. ಬೆಲ್ಲ ಇದು ದೊಡ್ಡ ಹಚ್ಚಲ್ಲ, ಮಾಮೂಲಿ ಚಿಕ್ಕ ಹಚ್ಚು ಬರ್ತಲ್ಲ ಆ ಥರ ಹಚ್ಚಿದು. ದೊಡ್ಡ ಹಚ್ಚಾದರೆ 4 ಸಾಕಾಗುತ್ತೆ, 4-5 ಸಾಕಾಗುತ್ತೆ. ಇದೊಂದು 7 ಹಚ್ಚು ತಗೊಂಡಿದ್ದೀನಿ ಬೆಲ್ಲ. ನಾವು ಸಕ್ಕರೆದು ಮಾಡ್ತಾಯಿಲ್ಲ, ಬೆಲ್ಲದ್ದು ಮಾಡ್ತಾಯಿದ್ದೀವಿ. ಬೆಲ್ಲದಲ್ಲಿ ಮಾಡ್ತಾಯಿದ್ದೀವಿ ಕೊಬ್ಬರಿ ಮಿಠಾಯಿ, ಬೆಲ್ಲದ ಕೊಬ್ಬರಿ ಮಿಠಾಯಿ. ಗೋಡಂಬಿ ಇದು 2 ಪೀಸ್ ಗೋಡಂಬಿ ಅಲ್ಲ, ಇದು 4 ಪೀಸ್ ಗೋಡಂಬಿ, 3 ಪೀಸು 4 ಪೀಸ್ ಗೋಡಂಬಿ. ಯಾಕಂದರೆ ಕೊಬ್ಬರಿ ಮಿಠಾಯಿ ಮಾಡಿ ಜಾಸ್ತಿ ದೊಡ್ಡದು ಹಾಕಿದ್ರೆ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಗಸಗಸೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಏಲಕ್ಕಿ ಪೌಡ್ರು ಫಸ್ಟೇ ಪುಡಿ ಮಾಡಿ ಮಡಿಕೊಂಡಿದ್ದೀನಿ. ಏನಪ್ಪ ಅಂದರೆ ಕೆಲಸ ಇದು ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಮಡಿಕೋ. ಹಾಕ ಎತ್ಬಿಟ್ರೆ ಸುಂಡಾಗಿ ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಇದೆಲ್ಲ ಹಿಂಗೆ ಹೊರದೊಳಗೆ ಮಡಿಕೊಬಿಟ್ರೆ, ಎಲ್ಲ ಸಣ್ಣ ಮಾಡಿ ಮಡಿಕೊಬಿಟ್ರೆ ಆಗ ಜಾಸ್ತಿ ಕೆಲಸ ತಡೆಯಲ್ಲ. ಅದು ತುಪ್ಪದಲ್ಲಿ ಹುರಿತೀವಲ್ಲ ಕೊಬ್ಬರಿನ, ತುಪ್ಪದಲ್ಲಿ ಹುರಿದಾಗ ಮಿಕ್ಸ್ ಮಾಡಿಬಿಟ್ರೆ ಇದು ಮೆಲ್ಟ್ ಆಗ್ಬಿಡುತ್ತೆ. ಪಾಕ ಇರ್ತದ್ರೆ ಅದು ನೀರು ಸುಣ್ಣ ಗಂಟೆ ವೆಟ್ ಮಾಡಬೇಕು. ಇದು ಹಂಗಲ್ಲ, ಹೀಟ್ಗೆ ಟೆಂಪ್ರೇಚರ್ಗೆ ಫುಲ್ ಮೆಲ್ಟ್ ಆಗ್ಬಿಡುತ್ತೆ. ಮೆಲ್ಟ್ ಆದರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆಮೇಲೆ ನೀರು ಫ್ಲೇವರು ಇದಾಗಲ್ಲ, ಅದು ಸುಣ್ಣ ಗಂಟೆ ತುಂಬ ಟೈಮ್ ಆಗುತ್ತೆ. ಏನಪ್ಪ ಪಾಕಕ್ಕೆ ಬೆರೆಸ್ಬಿಟ್ರೆ ಅಷ್ಟೇ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಪಾಕ ಗಟ್ಟಿ ಇರುತ್ತಲ್ಲ, ಬೇಗ ಆಗುತ್ತೆ. ಎಲ್ಲ ಬೆಳ್ಳಕ್ಕೈತೆ ಬೆಲ್ಲ. ಎಲ್ಲ ಕೆಮಿಕಲ್, ಬೆಂಗಳೂರೇ ಕೆಮಿಕಲ್ ಮುಳುಗೋಗ್ಬಿಟ್ಟೈತೆ. ಇನ್ನು ಬೆಲ್ಲ ಏನು, ಎಲ್ಲ ಐಟಮ್ ಕೆಮಿಕಲ್. ಮನುಷ್ಯನೇ ಕೆಮಿಕಲ್ ಆಗ್ಬಿಡ್ತಾನೆ ಮುಂದಕ್ಕೆ. ಏನು ಮಾಡೋಕ್ಕಾಗಲ್ಲ, ಪ್ರಪಂಚನೇ ಆ ಥರ ಇದೆ. ನಾವು ಏನಿಲ್ಲ, ಪ್ರಪಂಚನೇ ಹೆಂಗಿದೆ. ಮನುಷ್ಯರೇ ಕೆಮಿಕಲ್ ಆಗ್ಬಿಟ್ಟಿದೆ. ಇನ್ನು ವಸ್ತುಗಳಿಗೆ ಮನುಷ್ಯನಿಗೆ ಒಂದು ಕರುಣೆ, ಒಂದು ದಯಾ ದಾಕ್ಷಿಣ್ಯ ಏನಿಲ್ಲ. ಪ್ರಾಣಿಗಳ ಥರ ವರ್ತಿಸ್ತಾ ಇದ್ದಾರೆ ಮನುಷ್ಯರು. ಇನ್ನು ವಸ್ತುಗಳು ಕೆಮಿಕಲ್ ಆಗೋದ್ರೊಳಗೆ ಏನು ಮಾಡೋಕ್ಕಾಗಲ್ಲ. ಸಮಾಜ ಇರೋದೇ ಹಂಗೆ. ನಾವು ನಮ್ಮ ಅಸ್ತಿತ್ವ ಕಳ್ಕೊಬಾರ್ದು ಅಷ್ಟೇ. ನಮ್ಮಲ್ಲಿರೋ ಒಳ್ಳೆಯತನ ನಾವು ಕಳ್ಕೊಬಾರ್ದು ಈ ಸಮಾಜದಲ್ಲಿ. ನಾನು ರಾತ್ರಿ ನನ್ನ ತಂಗಿ ಕಷ್ಟ ನೋಡಿ ಪಾಪ ಬೇಜಾರಾಗೋಯ್ತು. ಏನಕ್ಕಾದ್ರೂ ಅವಾಗ ಚಾಲೆಂಜ್ ಕೊಟ್ಟು ಅನಿಸ್ಬಿಡ್ತು. ಏನು ಪಾಪ ಎದೆ ಉರಿ, ಕಣ್ಣೆಲ್ಲ ಉರಿದೆ, ಕಣ್ಣಲ್ಲಿ ನೀರು ಸುರಿತೈತೆ ಪಾಪ ಅವಳಿಗೆ. ಸುಮ್ಮನೆ ಇರ್ನಾರದೆ ಅವಳಿಗೆ ಚಾಲೆಂಜ್ ಕೊಟ್ಬಿಟ್ಟು ನನಗೆ ಬೇಜಾರಾಗೋಯ್ತು. ಫುಲ್ಲು ವಾಮಿಟ್ ಮಾಡಿದ್ಲು. ವಾಮಿಟ್ ಮಾಡಿ ಕಕ್ಕಿ ಎಲ್ಲ ಇದಾಗಿ ಯಪ್ಪ ನನಗೆ ಹೇಳೋಕ್ಕಾಗಲ್ಲ ಪಾಪ. ಅವಳು ಏನೋ ಪಾಪ ಏನೋ ರಜಾ ಐತೆ ಮಗಳಿಗೆ ಅಂತಂತ ಬಂದಿದ್ಲು ಪಾಪ ಊರಿಗೆ. ನಾನು ಇತ್ತೆಲ್ಲ ಕೊಟ್ಬಿಟ್ಟು ಅವ್ರಿಗೆ ರಾತ್ರಿ ಎಲ್ಲ ಒದ್ದಾಡಾಳೆ. ಅದಕ್ಕೆ ಪಾಪ ಅವಳು ಖುಷಿ ಪಡ್ಸೋಕ್ಕೋಸ್ಕರ ಈಗ ಇದು ಮಾಡಿಕೊಡ್ತಾಯಿದ್ವಿ. ನೀವು ನಿಮ್ಮ ತಂಗಿಗೆ, ನಿಮ್ಮ ತಾಯಿಗೆ ಯಾರಿಗಾದ್ರೂ ಮನೇಲಿ ಟ್ರೈ ಮಾಡಿಕೊಡಿ ಪಾಪ, ಅವ್ರಿಗೂ ಖುಷಿಯಾಗುತ್ತೆ. ಎಲ್ಲ ಟೈಮಲ್ಲಿ ಅವರೇ ಅಡುಗೆ ಮಾಡ್ಬೇಕಂತ ಏನಿಲ್ಲ. ಗಂಡು ಮಕ್ಕಳು ನಾವು ಅಡುಗೆ ಮಾಡಬೇಕು. ಹೆಣ್ಮಕ್ಳಿಗಿಂತ ಪ್ರಶಂಸೆ ಗಂಡು ಮಕ್ಕಳಿಗೆ ಜಾಸ್ತಿ ಇರೋದು. ಯಾಕೆ ನಳ ಮಹಾರಾಣಿ ಅಂತಿಲ್ಲ, ನಳ ಮಹಾರಾಜ ಅಂತ ಇದ್ರು. ಆದ್ದರಿಂದ ಗಂಡು ಮಕ್ಕಳು ಮಾಡಿ ತಿಂಗಳು ವಾರಕ್ಕೊಂದ್ಸಲ ಆಗಲಿಲ್ಲ, ತಿಂಗಳಿಗೊಂದ್ಸಲ ಆದರೂ ಮನೇಲಿ ಅಡುಗೆ ಮಾಡಿ ನೀವು, ಅವರು ಖುಷಿಯಾಗುತ್ತೆ. ನಮಗೂ ಮಾಡಿಕೊಡ್ತಾರಲ್ಲ ಅಂತ.
ಅದೇನು ದುಡ್ಡು ಕಾಸೇ ಇದು ಜಾಸ್ತಿ ಇದಲ್ಲ, ಒಂದು ಪ್ರೀತಿ ವಿಶ್ವಾಸ. ಪ್ರೀತಿಯಿಂದ ಮಾಡಿಕೊಟ್ರೆ ನನ್ನ ಮಗ ಹೆಂಗೆ ಮಾಡಿಕೊಟ್ಟ, ನನ್ನ ಗಂಡ ಹೆಂಗೆ ಮಾಡಿಕೊಟ್ಟ ಅಂತ ಒಂದು ಪ್ರೀತಿ ಇರುತ್ತೆ ಅವ್ರಿಗೆ. ಫ್ರೆಂಡ್ಸ್, ರೆಡಿ ಆಯ್ತು ಬೆಲ್ಲ. ಅದು ಕೆರಿಬೇಕು ಅಂದ್ಕೊಂಡೆ, ಅದು ಆಗಲಿಲ್ಲ, ಅದಕ್ಕೆ ಜಜ್ಜಿಬಿಟ್ಟೆ. ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಜ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ನೀರು ಕೊಟ್ಕೊಂಡು ಪಾಕ ಎತ್ಕೊತೀನಿ, ಏನಾಗಲ್ಲ. ಸ್ವಲ್ಪ ಜಾಸ್ತಿ ನೀರು ಕೊಟ್ಟರೆ ಕಷ್ಟ, ಸ್ವಲ್ಪ ಲೈಟಾಗಿ ನೀರು ಕೊಟ್ಕೊಳ್ತೀನಿ. ಲೈಟಾಗಿ ನೀರು ಕೊಟ್ಕೊಂಡು ಪಾಕ ಎತ್ಕೊಳ್ತೀನಿ. ಲೈಟಾಗಿ ನೀರು ಕೊಟ್ಟು ಪಾಕ ಎತ್ಕೊಳ್ತಾರೆ, ಏನಾಗಲ್ಲ. ಫ್ರೆಂಡ್ಸ್, ಗಸಗಸೆ ಹಾಕೊಂಡಿದ್ದೀನಿ, ಸ್ವಲ್ಪ ಲೈಟಾಗಿ ಉಕ್ಕೋತೀನಿ. ಲೈಟಾಗಿ ಉಕ್ಕೊಂಡು ಕೊಬ್ಬರಿನೂ ಹಾಕೋತೀನಿ. ಇಲ್ಲ, ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಕೊಬ್ಬರಿನೂ ಸ್ವಲ್ಪ ಹಾಕೊಂಡು ಆಮೇಲೆ ತುಪ್ಪ ಹಾಕೋದು. ಡೈರೆಕ್ಟ್ ತುಪ್ಪ ಹುರಿದ್ಬಿಟ್ರೆ ಇದಾಗುತ್ತೆ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಮೇಲೆ ತುಪ್ಪ ಹಾಕೊಂಡು ತುಪ್ಪದಲ್ಲಿ ಸ್ವಲ್ಪ ಉಕ್ಕೊಳ್ಬೇಕು. ಆಗ ಸ್ವಲ್ಪ ಫ್ಲೇವರ್ ಸ್ವಲ್ಪ ಇದಾಗುತ್ತೆ. ಡ್ರೈ ರೋಸ್ಟ್ ಡೈರೆಕ್ಟ್ ತುಪ್ಪ ಹಾಕ್ಬಿಟ್ರೆ ತುಪ್ಪ ಹಾಕಿದ್ದೀನಿ ನೋಡಿ. ನಂದಿನಿ ತುಪ್ಪ ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು, ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ನಂದಿನಿ ತುಪ್ಪ ಇದಿರಲಿ ಇದು. ಇನ್ನು ನೋಡಿ ಏಲಕ್ಕಿ ಪೌಡ್ರು, ಇದು ಗೋಡಂಬಿ, ಫ್ಲೇವರ್ ಸೂಪರ್ ಬರ್ತಾಯಿದೆ. ಗಮ್ ಅಂತ ಇದೆ. ತುಪ್ಪ ಕೊಬ್ಬರಿ ಆಹಾ ಓಹೋ ಅಂದ್ರೆ ತಿಂದವ್ರು ಏನಂತಾರೆ, ಆಹಾ ಓಹೋ ಅಂತಾರೆ. ಒನ್ ಮೋರ್ ಅಂತಿದ್ದಾರೆ, ತಿಂತಾ ಇದೆ. ನಮ್ಮಂತ ಸ್ವೀಟ್ ಪರ್ಸನ್ಗೆ ಮಾತ್ರ ಇಷ್ಟ ಆಗುತ್ತೆ. ಯಾಕಂದರೆ ಸ್ವೀಟ್ಸ್ ಅಂದರೆ ನಮ್ಗೆ ಇಷ್ಟ ಅಲ್ಲ, ಅದಕ್ಕೆ ಇಷ್ಟ ಆಗುತ್ತೆ. ಖಾರ ಪರ್ಸನ್ ಖಾರ ಇಷ್ಟ ಆಗುತ್ತೆ. ನಾವು ಸ್ವೀಟ್ ಪರ್ಸನ್, ಅದಕ್ಕೆ ಸ್ವೀಟ್ ಇಷ್ಟ ಆಗುತ್ತೆ. ಇವಾಗ ಇದಕ್ಕೆ ಪಾಕ ಹಾಕೋಣ. ಜಾಸ್ತಿ ಇದಾಗ್ಬಿಟ್ರೆ ಇನ್ನೂ ಸ್ವಲ್ಪ ಕರಗಬೇಕು ಅನಿಸುತ್ತೆ. ಆಹಾ ಓಹೋ, ಏನು ಇದಕ್ಕೆ ಸ್ವಲ್ಪ ರವೆ ಹಾಕಿದ್ರೆ ರವೆ ಉಂಡೆ ರೆಡಿ.
ಹಾಕಿದೆ ಸಾಕು. ಬೇಡ ಅದು. ಸ್ವಲ್ಪ ಕ್ಲೀನಾಗಿ ನೀರೆಲ್ಲ ಇಳ್ಕೊಬೇಕು. ನೀರೆಲ್ಲ ಎಳ್ಕೊಂಡ್ರೆ ಫುಲ್ಲು ಸುಂಡು ಬಿಟ್ರೆ ಆಗ ಒಂದು ಪ್ಲೇಟ್ಗೆ ಹಾಕ್ಬಿಡೋಣ. ಪ್ಲೇಟ್ಗೆ ಹಾಕಿ ಮಡಗ್ಬಿಟ್ರೆ ತಣ್ಣಗಾದ್ಮೇಲೆ ಪೀಸ್ ಮಾಡ್ಕೊಂಡ್ರೆ ನಾವು ಹೋಟ್ಲು ಥರ ಕೊಟ್ಟಿದ್ರೆ ಎಲ್ಲ ಪೀಸ್ ಪೀಸ್ ಆಗ್ಬಿಡುತ್ತೆ. ಪೀಸ್ ಹೋಟ್ಲಲ್ಲಿ ಮಾಡೋ ಥರ ಮನೇಲಿ ಮಾಡಿದ್ರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮೆಟ್ ತಗೊಡಿತಾಳೆ ನಮ್ಮವ್ವ. ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ. ಈಗ ತಟ್ಟೆಗೆ ಹಾಕೋಣ. ತಟ್ಟೆಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಪೀಸ್ಕೊಳ್ಳೋಣ. ಈ ಕಡೆ ಫ್ರೆಂಡ್ಸ್ ಅದು ದೊಡ್ಡ ತಟ್ಟೆ ಆಯಿತು, ಅದಕ್ಕೆ ಚಿಕ್ಕ ತಟ್ಟೆಗೆ ಹಾಕ್ತಾಯಿದ್ದೀನಿ. ಅದು ಸೈಜು ತುಂಬ ಸಣ್ಣ ಬರುತ್ತೆ, ಕಟ್ ಮಾಡೋಕ್ಕೆ ಏರುಪೇರು ಆಗುತ್ತೆ. ಅದಕ್ಕೆ ಹಿಂದೆ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಕೊಬ್ಬರಿ ಮಿಠಾಯಿ. ಫ್ರೆಂಡ್ಸ್ ರೆಡಿಯಾಗಿದೆ ಕೊಬ್ಬರಿ ಮಿಠಾಯಿ ಎಲ್ಲ. ಏನಿದೆ ನೋಡಿ, ಫುಲ್ಲು ಈ ಥರ ಇದೆ. ಬೆಲ್ಲ ಹಾಕಿ ಮಾಡೋದಲ್ವ, ಅದಕ್ಕೆ ಸ್ವಲ್ಪ ಕಲರ್ ಡಿಮ್ ಆಗಿದೆ. ಸಕ್ಕರೆ ಹಾಕಿದರೆ ಫುಲ್ ವೈಟಾಗಿ ಬರ್ತಿತ್ತು. ಬೆಲ್ಲ ಹಾಕಿರೋದಲ್ವ, ಅದಕ್ಕೆ ಸ್ವಲ್ಪ ಕಲರ್ ಡಿಮ್ ಆಗಿದೆ. ಈ ಅದು ಫುಲ್ ತಣ್ಣಗಾಗ್ಬಿಟ್ರೆ ಕಟ್ ಮಾಡೋಕ್ಕಾಗಲ್ಲ, ಫುಲ್ ಆಡಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡಬೇಕು, ಆಗ ಸ್ಮೂತಾಗಿ ಬರುತ್ತೆ. ಈಗ ಕಟ್ ಮಾಡೋಣ. ಸೇಫ್ ಕೊಟ್ಟು ಕಟ್ ಮಾಡಿಬಿಟ್ರೆ ಆಗಲಿಲ್ಲ, ಅದಕ್ಕೆ ನಂದು ಹೊಸ ಜಾಕೆಟ್ ತಂದೆ. ಫುಲ್ ಈ ಸ್ಟಾರ್ಟ್ ಮಾಡ್ತಾ ಇದೆಯಲ್ಲ, ಅದು ಫುಲ್ ಟೈಟ್ ಆಗಿಬಿಟ್ಟಿದೆ. ಸೈಡಲ್ಲಿ ಸ್ವಲ್ಪ ಬಿಡಿಸ್ಬೇಕು. ಈಗ ನೋಡಿ, ಈಗ ಬದ ಬಂದ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಬಂದಿದೆ. ಹಾಕಿದ್ಮೇಲೆ ಕೆಳಗಡೆ ಇವಾಗ ಅದನ್ನ
ಕೊಬ್ಬರಿ ಮಿಠಾಯಿ ರೆಡಿ ಇದೆ. ಕೊಬ್ಬರಿ ಮಿಠಾಯಿ ರೆಡಿ ಇದೆ, ತಿನ್ನಲು ಸ್ವಾದ. ಒಂದು ಪೀಸ್ ತಿಂತೀನಿ ಈಗ. ಫ್ರೆಂಡ್ಸ್ ಈಗ ರೆಡಿಯಾಗಿದೆ. ನನ್ನ ತಂಗಿನ ಕರೀತೀನಿ, ಅವ್ರು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ನಮ್ಮ ಅಣ್ಣ ಕೊಬ್ಬರಿ ಮಿಠಾಯಿ ಮಾಡಿದ್ದಾರೆ, ಟೇಸ್ಟ್ ಹೆಂಗೈತೆ ನೋಡೋದ ಅಲ್ಲಿ. ಚೆನ್ನಾಗೈತೆ, ಎಲ್ಲ ಸ್ವೀಟು ತುಪ್ಪ ಎಲ್ಲ ಒಂದು ಮೀಡಿಯಮ್ ಆಗೈತೆ. ಗೋಡಂಬಿ ಚೆನ್ನಾಗಿತ್ತು. ನಮ್ಮ ಅಮ್ಮಗೆ ತಿನ್ನಿಸ್ತೀನಿ, ನಮ್ಮ ಅಮ್ಮ ಏನು ಹೇಳ್ತೀವಿ ನೋಡೋದ. ಹೆಂಗೈತೆ ಮಮ್ಮಿ? ಚೆನ್ನಾಗೈತಾ? ಸ್ವೀಟ್ಗೆ ಚೆನ್ನಾಗದ, ಸೂಪರ್ ಆಗದ. ಫ್ರೆಂಡ್ಸ್ ಎಲ್ಲರೂ ರಿವ್ಯೂ ಕೇಳಾಯ್ತು. ಈಗ ಮಾಡಿರೋದು ನಾನೇ ಫಸ್ಟ್. ನಾನು ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ ಹೆಂಗೈತೆ ಅಂತ. ನಾನು ತಿಂದಿಲ್ಲ. ಚೆನ್ನಾಗಿದೆ, ಎಲ್ಲ ಹೊರಟಾಗಿದೆ. ಸ್ವೀಟು ಗೋಡಂಬಿ ಏಲಕ್ಕಿ ಅದಕ್ಕೆ ಫ್ಲೇವರ್ ಕೊಡುತ್ತೆ. ಸ್ವೀಟ್ ಹೆವಿ ಆಗಿಲ್ಲ, ಮೀಡಿಯಮ್ ಆಗಿ ಕರೆಕ್ಟಾಗಿದೆ. ಗೋಡಂಬಿ ಮಧ್ಯ ಮಧ್ಯ ಒಂದೊಂದು ಸ್ವೀಟ್ ಅದು ಟೇಸ್ಟ್ ಚೆನ್ನಾಗಿದೆ. ಗಸಗಸೆ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ. ಇದೇ ಥರ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡಬೇಕಂತ. ಚಾಲೆಂಜ್ ವೀಡಿಯೋಸ್ ಆಗಲಿ, ಇಲ್ಲ ಕ್ಯಾಂಪಿಂಗ್ ವೀಡಿಯೋಸ್ ಆಗಲಿ, ಇಲ್ಲ ಫಿಶಿಂಗ್ ವೀಡಿಯೋಸ್ ಆಗಲಿ, ನಿಮ್ಗೆ ಯಾವ ಥರ ವೀಡಿಯೋಸ್ ಬರಲ್ಲ ಆ ಥರ ವೀಡಿಯೋಸ್ ಕಮೆಂಟ್ ಮಾಡಿ. ಆದಷ್ಟು ಪ್ರಯತ್ನ ಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಹಾಕಿದ್ರೆ ಬರುತ್ತೆ ಪಟ್ಟ, ಬಂದ ತಕ್ಷಣ ನೋಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.